ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಇವತ್ತು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಚಳ್ಳಕೆರೆಯಿಂದ ನಾನು ನಿಮಗೊಂದು 30 ಕಿಲೋಮೀಟರ್ ದೂರದಲ್ಲಿ ಒಂದು ಒಳ್ಳೆ ಜಮೀನನ್ನ ಪರಿಚಯ ಮಾಡಿಕೊಡ್ತೀನಿ ಸ್ನೇಹಿತರೆ. ಒಳ್ಳೆ ಜಮೀನು ಅಂತಂದರೆ 30 ಅಡಿ ರಸ್ತೆ. ನಿಮಗೆ ಮೊದಲನೇದಾಗಿ ಎಲ್ಲ ನನ್ನ ಪ್ರೀತಿಯ ನನ್ನ ಕಸ್ಟಮರ್ಗಳಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳು ಹೇಳ್ತೀನಿ. ಎರಡನೇದಾಗಿ ತುಂಬ ಜನ 10 ಎಕರೆ ಬೇಕು, 12 ಎಕರೆ ಬೇಕು, 15 ಎಕರೆ ಬೇಕು, ಕೆಂಪು ಭೂಮಿ ಬೇಕು ಅನ್ನೋ ರಿಕ್ವೈರ್ಮೆಂಟ್ ತುಂಬ ಸರಿ ಇಟ್ಟಿರ್ತೀರ. ಹಾಗಾಗಿ ಅವ್ರಿಗೆ ಈ ಥರ ಒಂದು ಜಮೀನು, ನಿಮಗೆ ಈ ಜಮೀನು ಸ್ಕ್ವಯರಾಗಿ ತುಂಬ ಚೆನ್ನಾಗಿದೆ ಸರ್. ತುಂಬ ಒಳ್ಳೆ ಜಮೀನು ಇದು ಕಂಪ್ಲೀಟಾಗಿ ರೆಡ್ ಸಾಯಿಲ್ ಬರುತ್ತೆ ನೋಡಿ. ಇಲ್ಲಿ ವೇದಾವತಿ ನದಿ ಕೇವಲ 300 ಮೀಟ್ರ್ ಇದೆ. ಕೇವಲ 300 ಮೀಟ್ರ್ನಲ್ಲಿ ನಿಮಗೆ ವೇದಾವತಿ ನದಿ ಬರುತ್ತೆ. ಇಲ್ಲಿ ಹಿಂಭಾಗದಲ್ಲಿ ನದಿ ಬರುತ್ತೆ. ನಮಗೆ ಹತ್ತಿರದಲ್ಲಿ ಒಳ್ಳೆ ನೀರಿನ ವ್ಯವಸ್ಥೆ ಇದೆ. ನೀರಿನ ಬಗ್ಗೆ ನೋ ಟೆನ್ಷನ್. ಈ ಕಡೆ ನಮಗೆ ಒಂದು 17 ಗುಂಟೆ ಬಾಕರಾಬ್ ಬರುತ್ತೆ. ಇದು ನಮ್ಮ ಜಮೀನಿಗೆ ಸಂಬಂಧಪಟ್ಟಂಥ ಒಂದು ಇದಾಗಿರುತ್ತೆ. ನಮಗೆ ರಸ್ತೆ 30 ಅಡಿ ರಸ್ತೆ. ಇಲ್ಲಿದ್ದ ಸ್ಟಾರ್ಟ್ ಆಗಿದ್ದು ಕಂಪ್ಲೀಟಾಗಿ ಇದೆಲ್ಲ ಕಂಪ್ಲೀಟಾಗಿ ನಮಗೆ ರಸ್ತೆ ಏನಿದೆ 30 ಅಡಿ ರಸ್ತೆ ಅಪ್ ಟು ನೋಡಿ, ಏನು ಕಾರ್ ನಿಂತಿದೆಯಲ್ಲ ಇಲ್ಲೆಲ್ಲ 30 ಅಡಿ ರಸ್ತೆ ಅಪ್ ಟು ಕೊನೆಯವರೆಗೂ ಬರುತ್ತೆ. ನಮಗೆ ಜಮೀನು ಆ ಭಾಗದವರೆಗೂ ಬರುತ್ತೆ. ಸ್ಕ್ವೇರ್ ಆಗಿದೆ, 4 ಮೂಲೆ ಚೌಕವಾಗಿದೆ ಜಮೀನು. 17 ಗುಂಟೆ ಬಾಕರ ಬರುತ್ತೆ. ಅದು ಸಹ ನಮ್ಮ ಜಮೀನಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಯಾವುದೇ ಥರ ಹಣ ಇರೋದಿಲ್ಲ ಸ್ನೇಹಿತರೆ. ಇದು ರೆಡ್ ಸಾಯಿಲು, ಕೆಂಪು ಭೂಮಿ. ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ನೋಡಿ. ಕೆಂಪು ಭೂಮಿ ಯಾವ ಥರ ಇದೆ ಭೂಮಿ ಗುಣಮಟ್ಟ. ಯಾರಾದರೂ ರೈತರು ನಾನು ಬೆಳೆ ಬೆಳಿಬೇಕಂದ್ರೆ ಈ ಥರ ಒಳ್ಳೆಯ ಒಂದು ಮಣ್ಣಿನಲ್ಲಿ ಬೆಳೆನ ಬೆಳಿಬೇಕು. ಇದರಲ್ಲಿ ಯಾವುದೇ ಥರ ಒಂದು ಕಲ್ಲಿಲ್ಲ, ಏನಿಲ್ಲ. ತುಂಬ ಒಳ್ಳೆಯ ಒಂದು ಭೂಮಿ, ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲು, 4 ಮೂಲೆಯೂ ಚೌಕವಾಗಿದೆ. ಪ್ಲ್ಯಾಂಟೇಷನ್ ಮಾಡಬೇಕು ಅನ್ನೋರಿಗೆ ಈ ಭೂಮಿ 12 ಎಕರೆ ಬರುತ್ತೆ ಸ್ನೇಹಿತರೆ. ವೇದಾವತಿ ನದಿ ಕೇವಲ 300 ಮೀಟ್ರ್ ಮಾತ್ರ ಆಗುತ್ತೆ. ತಾರ್ ರೋಡ್ 1 ಕಿಲೋಮೀಟ್ರ್ ಆಗುತ್ತೆ. ಚಳ್ಳಕೆರೆ ಸಿಟಿ 30 ಕಿಲೋಮೀಟ್ರ್ ಆಗುತ್ತೆ. ಬಟ್ ನಿಮಗೆ ಬೆಂಗಳೂರಿಂದ ಈ ಜಮೀನಿಗೆ 230 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. 12 ಎಕರೆ ರೋಡ್ ಅಟ್ಯಾಚು, ಒಳ್ಳೆ ಪ್ರಾಪರ್ಟಿ. ಬಂಗಾರದಂಥ ಮಣ್ಣು. ಮತ್ತೊಮ್ಮೆ ನಿಮಗೆ ಮಣ್ಣಿನ ಪರಿಚಯ ಕೊಡುತ್ತೆ. ಈ ಥರ ಕಾಣುತ್ತೆ ರೆಡ್ ಸಾಯಿಲ್. ನೋಡಿ, ಇಲ್ಲಿ ನಮಗೆ ವೇದಾವತಿ ನದಿಯಿಂದ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿದ್ದಾರೆ. ಆ ನೀರು ಇಲ್ಲಿ ನಿಂತಿದೆ, ಜಸ್ಟ್ ತೋರಿಸ್ತಾ ಇದೆ ನಿಮಗೆ. ಇದು 30 ಫೀಟ್ ರಸ್ತೆ ಇದೆ. ನಮಗೆ 30 ಅಡಿ ರಸ್ತೆ. ಜಮೀನಿಂದ ನೀಟಾಗಿ ಹೋಗುತ್ತೆ ರಸ್ತೆ. ಚೆನ್ನಾಗಿದೆ ರಸ್ತೆ ಬಗ್ಗೆ, ಏನು ಡೌಟ್ ಇಲ್ಲ. ಇದೆಲ್ಲ ಜಮೀನು ಇದರಲ್ಲೇ ಬರುತ್ತೆ ಕಂಪ್ಲೀಟಾಗಿ. ಸಮತಟ್ಟವಾದಂಥ ಭೂಮಿ. ನೋಡಿ, ಇದೆಲ್ಲ ಕಂಪ್ಲೀಟಾಗಿ ಬಂದುಬಿಟ್ಟು ಬೆಂಗಳೂರಿನವರೇ ತುಂಬ ಜನ ಪರ್ಚೇಸ್ ಮಾಡಿರೋಂಥ ಪ್ರಾಪರ್ಟಿ. ರಸ್ತೆ, ಈ ತಂತಿ ಬೇಲಿ, ರೆಡ್ ಸಾಯಿಲು, ಈ ಥರ ಎಲ್ಲ ಅಚ್ಚುಕಟ್ಟಾದ್ಮೇಲೆ ಡ್ರಿಪ್ ಆಗುತ್ತೆ. ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಸರ್, ಉಳುಮೆ ಮಾಡಿದ ಮೇಲೆ ಜಮೀನು ಈ ಥರ ಇರುತ್ತೆ ನೋಡಿ ಸರ್. ಅದು ಉಳುಮೆ ಆಯ್ತಪ್ಪ ಜಮೀನು ಅಂದರೆ ಈ ಥರ ಕಾಣುತ್ತೆ. ರೆಡ್ ಸಾಯಿಲು, ಕೆಂಪು ಮಣ್ಣು ಅಂದರೆ ಇದು ಈ ಥರ ನೋಡಿ. ತುಂಬ ಚೆನ್ನಾಗಿದೆ. ಈ ಥರ ಮಣ್ಣಿದ್ದರೆ ಯಾವ ರೈತ ಇದನ್ನು ಬಿಡೋದಕ್ಕೆ ಇಷ್ಟಪಡ್ತಾನೆ ಹೇಳಿ? ಒಳ್ಳೆ ಬೆಳೆ ತೆಗಿಬೋದು. ಬಂಗಾರದಂಥ ಮಣ್ಣು ಸ್ನೇಹಿತರೆ. ಈ ಥರ ಮಣ್ಣು, ನೀರು, ಒಳ್ಳೆ ರಸ್ತೆ ಇರೋಂಥ ಪ್ರಾಪರ್ಟಿನ ನೀವು ಬಿಡಬೇಡಿ. ನಾವು ಇದನ್ನು ರೇಟಿನ ವಿಷಯಕ್ಕೆ ಬಂದರೆ ನಾವು 20 ಲಕ್ಷ ಹೇಳೋದಿಲ್ಲ. ಕೇವಲ 19 ಲಕ್ಷ ಹೇಳಿ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಈಗ ವೇದಾವತಿ ನದಿನ ನಿಮಗೆ ನದಿ ಹರಿಯುತ್ತಾ ಅಂತ ಜಾಗ ತೋರಿಸ್ತೀನಿ, ಬನ್ನಿ ನೋಡಿ ಸರ್. ನಾವು ಈಗ ವೇದಾವತಿ ನದಿ ಅಟ್ಯಾಚ್ ಆಗಿದ್ದೀವಿ. ಈ ವೇದಾವತಿ ಹರಿತಾ ಇದ್ದಾಳೆ. ವೇದಾವತಿ ನದಿ ತುಂಬ ನಮಗೆ ಕೇವಲ 300 ಮೀಟ್ರ್ ದೂರದಲ್ಲಿದೆ. ಒಳ್ಳೆ ನೀರು. ಈಗ ವೇದಾವತಿ ನದಿ ಸುಮಾರು ಅಲ್ಲೇವರೆಗೂ